ಮಾಡಂಗ ಅಂದ್ರೆ ನಾಲಾಯಕ್ ಸುಳಿ ಮಗ ತಹಸೀಲ್ದಾರ್ ಖಬರ್ ಇಲ್ಲ ರೈತರದ ಒಟ್ಟು ಆಗುದು ಸರ ನೀವು ಏನು ಮಾಡೋರು ಹೇಳಿ ಈಗ ಅವ್ನು ತೊಗೊಂಬರಿ ಫಾರೆಸ್ಟ್ ಇಲಾಖೆ ತಹಸೀಲ್ದಾರ್ अब तहसीलदार बोला ಫಾರೆಸ್ಟ್ ನಮಗೆ ಈ ಕೋಳಿ ಮಕ್ಕಳಿಗೆ ಆಗಬಾರ್ದು ನಡಿಬಾರ್ದು BS ಮಂಗಸೂಳಿ ಸರ್ ಅವರಿಗೆ ಮನವಿ ಸ್ವೀಕಾರ ಮಾಡಬೇಕು, ರೈತರ ಬಿಸಿಲಲ್ಲಿ ನಿಲ್ಲಬಾರ್ದು, ಜೊತೆ ಪ್ರತಿಭಟನೆ ಅಂತ್ಯಗೊಳಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅವ್ರನ್ನ ಕಳಿಸಿದಾಗ ಅದರಲ್ಲಿ ರೈತ ಸಂಘದ ಒಬ್ಬ ಸದಸ್ಯ ಅಂತ ಬಿಂಬಿಸ್ಕೊಂಡು ಒಬ್ಬರು ಕಲ್ಗೌಡ ಶಿವರಾಯ ಬ್ರಾದರ್ ಪಾಟೀಲ್ ಕಂಕವಾಡಿಯವರು ಇವರು ನಮ್ಮ ಶಿರದವ್ರಿಗೆ ನೀನು ಇಲ್ಯಾಕೆ ಬಂದು ಇಂಜಿನ್ ಕೆಲಸ ನೀ ಯಾರ ಅಂತೇಳಿ ಅನ್ನೋದಂತ ಮತ್ತು ತಹಶೀಲ್ದಾರ್ ಎಲ್ಲಿಗಾರು ನಾರಾಯಕ್ ಗೋಳಿ ಮಗ ಸುಳಿ ಮಗ ಅಂತೇಳಿ ಹಿಂಗೇನೋ ಅವಾಚ್ಯ ಪದಗಳಿಂದ ನಮಗೆ ಏಕವಚನದಿಂದ ಮಾತಾಡ್ಯಾರು. ಇದರಿಂದ ನಮ್ಮ ತಹಶೀಲ್ದಾರ್ ಸಾಹೇಬಿಗೆ ವೈಯಕ್ತಿಕ ಮಾನಹಾನಿ ಆಗಿರ್ತೈತಿ. ಬಟ್ ನಮ್ಮ ಎಲ್ಲ ನೌಕರ ಬಾಂಧವರಿಗೆ ಇದು ಏನಾಗಿತ್ತು ಅಂದ್ರೆ ಗಾಯ ಆಗಿರುತ್ತೆ ನಮ್ಮ ಮನಸ್ಸಿಗೆ. ಇದು ನಮ್ಮ ಎಲ್ಲ ನೌಕರ ಬಾಂಧವರಿಗೆ ಇದು ಅಪಮಾನ ಮಾಡಿದಂಗೆ, ಇದು ತಹಶೀಲ್ದಾರ್ ಹುದ್ದೆಗೆ ಅದನ್ನು ನಿಂದನೆ ಮಾಡಿದಂಗೆ, ಅಪಮಾನ ಮಾಡಿದಂಗೆ, ಮತ್ತು ಇದನ್ನು ಒಂದು ಸರ್ಕಾರಿ ಸ್ಥಾನಮಾನಕ್ಕೆ ಒಂದು ಅಗೌರವ ತೋರಿದಂಗೆ. ಅದಕ್ಕಾಗಿ ನಾವೆಲ್ಲರೂ ಒಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಇತರೆ ನಮ್ಮ ತಾಲೂಕಿನ ಇಲಾಖೆಗಳ ವೃಂದ ಸಂಘದವರು ಎಲ್ಲರೂ ಸೇರಿಕೊಂಡು ಒಂದು ತುರ್ತು ಪೂರ್ವಭಾವಿ ಸಭೆಯನ್ನು ನಿನ್ನೆ ಮಾಡಿ, ಮತ್ತು ಇದನ್ನು ಹಿಂಗೆ ಬಿಟ್ಟರೆ ಒಂದು ನಮ್ಮ ತಾಲೂಕಿನ ಸರ್ಕಾರಿ ನೌಕರಿಗೆ ಒಂದೇನೋ ರಕ್ಷಣೆ ಇರೋದಿಲ್ಲ, ಅವ್ರ ಭದ್ರತೆ ಇರೋದಿಲ್ಲ. ಒಂದು ಏನೋ ಅವ್ರು ಹೋರಾಟ ಮಾಡಿದ್ರು ಅದಕ್ಕೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತೈತಿ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಅವ್ರು ಹೋರಾಟ ಮಾಡಬೇಕು. ಮತ್ತು ಯಾವುದೇ ಅಧಿಕಾರಿಗಳಿಗಾಗಿ ಒಂದು ಕೀಳು ಮಟ್ಟದ ಭಾಷೆ ಬಳಸಬಾರ್ದು. ಅದಕ್ಕೆ ಅವ್ರ ಮೇಲೆ ನಾವೀಗ FIR ಮಾಡೋಕ್ಕೆ ಬಂದಿದ್ದೀವಿ.